ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಸರ್ಕಾರಕ್ಕೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಬುರುಡೆ ಗ್ಯಾಂಗ್. ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ದ ಅರ್ಜಿ ವಜಾಗೊಂಡ್ರು, ಮಾಹಿತಿ ಕೊಡದೆ ಎಸ್ಐಟಿ ತನಿಖೆಗೆ ಒತ್ತಾಯ. ಸುಪ್ರೀಂ ಕೋರ್ಟೇ ಇದರಲ್ಲಿ ಹುರುಳಿಲ್ಲ ಅಂದ್ರೂ ಮುಚ್ಚಿಟ್ಟು ಟ್ವಿಸ್ಟ್ ಕೊಡ್ತಾ ಚೆನ್ನಯ್ಯ ಆ್ಯಂಡ್ ಟೀಮ್. ಐ ಲವ್ ಮೊಹಮ್ಮದ್ ಅಂತ ಫ್ಲೆಕ್ಸ್ ಹಾಕಿದ್ದಕ್ಕೆ ಗಲಾಟೆ, ವಿವಾದಿತ ಫ್ಲೆಕ್ಸ್ ತೆರವುಗೊಳಿಸಿದ ದಾವಣಗೆರೆ ಪೊಲೀಸರು. ಮತ್ತೊಂದು ಕಡೆ ಗಲಾಟೆಯ ವಿಡಿಯೋ ಬಗ್ಗೆ ಮಹಿಳೆಯರ ನಡುವೆ ವಾಗ್ವಾದ, ಆಜಾದ್ ನಗರ ಠಾಣೆಯಲ್ಲಿ ದೂರು ಪ್ರತಿ ದೂರು. ಭೀಮಾ ನದಿ ಪಾತ್ರದ ಜನರಿಗೆ ಪ್ರವಾಹದ ಆತಂಕ, ಕಲಬುರಗಿಯ ಫಿರೋಜಾಬಾದ್ ಗ್ರಾಮಕ್ಕೆ ನುಗ್ಗಿದ ನೀರು, ಪ್ರಮುಖ ದೇವಸ್ಥಾನಗಳು ಜಲಾವೃತ, ರಸ್ತೆಗಳಲ್ಲಿ ನಿಂತಿರುವ 2 ಅಡಿಗೂ ಹೆಚ್ಚು ನೆರೆ ನೀರು. ಐಟಿ-ಬಿಟಿ ಜನಕ್ಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಿಂದ ಬಿಗ್ ಶಾಕ್. ಮುಂಬರುವ ದಿನಗಳಲ್ಲಿ ಕಾರ್ ಪೂಲಿಂಗ್ ಮಾಡದೇ ಇದ್ರೆ ದಂಡ ಫಿಕ್ಸ್. ಹೊಸ ವ್ಯವಸ್ಥೆ, ಕಠಿಣ ನಿಯಮಗಳನ್ನು ತರುವುದಕ್ಕೆ ಜಿಬಿಎ ಅಧಿಕಾರಿಗಳ ತಂತ್ರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.